ಬರದ ನಡುವೆ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು. ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಬರೆ ಎಳೆದಂತಹ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಮತ್ತೆ ನೀರು ಹರಿಸಲಿಕ್ಕೆ ಶಿಫಾರಸು. ಬರದ ನಡುವೆ ಕರ್ನಾಟಕಕ್ಕೆ ಮತ್ತೆ ಭರ ಸಿಡಿಲು. ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಭರೆ ಎಳೆದಂತಹ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಮತ್ತೆ ನೀರು ಹರಿಸಲಿಕ್ಕೆ ಶಿಫಾರಸು. 12,000 ಕ್ಯೂಸೆಕ್ ನೀರು ಹರಿಸಲಿಕ್ಕೆ ಸೂಚನೆ. ಪ್ರತಿನಿತ್ಯ 1.03 ಟಿಎಂಸಿ ನೀರು ಹರಿಸುವಂತೆ ಸೂಚನೆ. ಮುಂದಿನ 15 ದಿನ ನೀರು ಹರಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಕರ್ನಾಟಕಕ್ಕೆ ಮತ್ತೆ ಇದನ್ನ ತಡ್ಕೊಳ್ಳೋಕ್ಕಾಗೋದಿಲ್ಲ, ಆ ರೀತಿಯಾಗಿ ಬರೆ ಬೀಳುತ್ತಾ ಇದೆ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಈಗ ಮತ್ತೆ ಭರ ಸಿಡಿಲು ಬಂದಿದೆ. ಅದರಲ್ಲೂ ಕೂಡ ವಿಚಾರ ಏನು ಅಂತಂದ್ರೆ, ಇಷ್ಟು ದಿನ ಬರಗಾಲದಿಂದ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದಾಗಿದೆ. ಈಗ ಮತ್ತೆ ನಮಗೂ ಕೂಡ ಕಷ್ಟ ಆಗ್ತಾ ಇತ್ತು. ಕಾವೇರಿ ನೀರನ್ನ ಕಳಿಸಿ ಅಂತ ಹೇಳಲಾಗ್ತಾ ಇದೆ. ಶಿಫಾರಸು ಕೂಡ ಮಾಡಲಾಗ್ತಾ ಇದೆ. ಒಂದ್ಸಲ ಬಂದು ನೋಡಿ ನಮ್ಮ ಕಾವೇರಿ ನೀರು ಎಷ್ಟು ಮಟ್ಟಿಗೆ ನಮ್ಮ ಹತ್ರ ಇದೆ ಅಂತ ಹೇಳಿ. ಒಂದ್ಸಲ ಮಳೆ ಬರುತ್ತೆ, ಒಂದ್ಸಲ ಮಳೆ ಬರುವುದಿಲ್ಲ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನೀರು ಕೊಡಿ ಅಂತ ಎಲ್ಲಿಂದ ನೀರು ಕೊಡೋಣ ನಾವು? ನಿಮಗೆ ಕರ್ನಾಟಕದ ಕಷ್ಟ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕ ಯಾವ ರೀತಿಯ ಬರ ಪರಿಸ್ಥಿತಿಯಲ್ಲಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಉತ್ತರ ಕರ್ನಾಟಕದ ಸೈಡ್ ಮಳೆ ಬರ್ತಾ ಇಲ್ಲ. ಯಾಕೆ ಹಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಸಿಡಬ್ಲ್ಯೂಆರ್ಸಿ ಮತ್ತೆ ಕಾವೇರಿಯನ್ನ ಕಳಿಸ್ಕೊಡಿ ಅಂತ ಹೇಳಿದೆ. ನೀವು ಹಿಂಗೆ ಕಾವೇರಿ ಕಳಿಸ್ಕೊಡಿ, ನಮ್ಗೆ ತಮಿಳ್ನಾಡಿಗೆ ನೀರಿಲ್ಲ, ತಮಿಳ್ನಾಡಿಗೆ ನೀರು ಬಿಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಉಗ್ರ ಹೋರಾಟಗಳೇ ನಡೆಯುತ್ತೆ. ಕಾವೇರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಹೇಳ್ತಾ ಕೂತ್ಕೊಳ್ಬೇಕು ಅಂತೇನಿಲ್ಲ. ಇತಿಹಾಸವನ್ನ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕರ್ನಾಟಕಕ್ಕೆ ಮತ್ತೆ ಮತ್ತೆ ಕಾವೇರಿ ಸಂಕಷ್ಟ. ಕೆಲವೇ ಕ್ಷಣಗಳಲ್ಲಿ ಸಿಡಬ್ಲ್ಯೂಎಂಎ ತುರ್ತು ಮೀಟಿಂಗ್. ಕರ್ನಾಟಕಕ್ಕೆ ಮತ್ತೆ ಮತ್ತೆ ಕಾವೇರಿ ಸಂಕಷ್ಟ. ಕೆಲವೇ ಕ್ಷಣಗಳಲ್ಲಿ ಸಿಡಬ್ಲ್ಯೂಎಂಎ ತುರ್ತು ಮೀಟಿಂಗ್. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಅಂತಿಮ ತೀರ್ಮಾನ ಸಾಧ್ಯತೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ರಾಜ್ಯದ ಅಧಿಕಾರಿಗಳ ಅಸಮಾಧಾನ. ಸಿಡಬ್ಲ್ಯೂಎಂಎ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎ ಮೀಟಿಂಗ್ನತ್ತ ಕರುನಾಡಿನ ರೈತರ ಚಿತ್ತ. ಇವತ್ತೊಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಗೊತ್ತಾಗಲಿದೆ. ಸಿಡಬ್ಲ್ಯೂಎಂಎ ಮೀಟಿಂಗ್ ಮಾಡುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಗೊತ್ತಾಗುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರತಿನಿಧಿ ಪ್ರವೀಣ್ ರಾವ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ರಾವ್, ಈಗ ಆಗ್ತಾ ಇರುವಂತಹ ವಿಚಾರ ಏನು ಅಂದ್ರೆ, ಮತ್ತೆ ಕಾವೇರಿ ಸಂಕಷ್ಟ ನಮ್ಮ ಕರುನಾಡಿಗೆ ಬಂದಿದೆ. ಈ ಸಂಕಷ್ಟವನ್ನ ಹೇಗೆ ಎದುರಿಸ್ತಾರೆ ನಮ್ಮ ರೈತರು? ಡಬ್ಲ್ಯೂಆರ್ಸಿ ಅನ್ನುವಂಥದ್ದು ಏನಿದೆ, ಮೊದಲಿಂದಲೂ ಕೂಡ ನಾವೆಲ್ಲರೂ ಕೂಡ ಕನ್ನಡಿಗರಿಗೆ, ಅದು ಕನ್ನಡ ನಾಡಿಗೆ ಅನ್ಯಾಯ ಮಾಡೋದಕ್ಕೋಸ್ಕರವಾಗಿನೇ ಇರುವಂತಹ ಒಂದು ಸಮಿತಿ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಿಂದೆ ನಾವು ನೋಡಿದೀವಿ, ದಿವಸಕ್ಕೆ 3,500 ಕ್ಯೂಸೆಕ್ ನೀರು ಬರಬೇಕು ಅನ್ನೋ ಸಂದರ್ಭದಲ್ಲೇ ನಮ್ಮ ಯಾವ ಅಣೆಕಟ್ಟಲ್ಲಿ ನೀರೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಆದೇಶ ಮಾಡಿತ್ತು. ಇದೀಗ ಮತ್ತೆ ದಿವಸಕ್ಕೆ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತೇಳಿ ಸಿಡಬ್ಲ್ಯೂಆರ್ಸಿ ಇವತ್ತು ಆದೇಶವನ್ನ ಮಾಡಿರ್ತಕ್ಕಂಥದ್ದು. 12,000 ಕ್ಯೂಸೆಕ್ಸ್ ಅಂದ್ರೆ 1 TMC ಆಗ್ತದೆ. ಅದು ಒಂದು ದಿವಸಕ್ಕೆ 1 TMC ನೀರು ಬಿಡೋದು ಅಂತಂದ್ರೆ ಇಲ್ಲಿ ನಮಗೆ ಇಲ್ಲಿ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲದಂತ ಪರಿಸ್ಥಿತಿ. ಇತ್ತೀಚೆಗೆ ಕೊಂಚ ಮಳೆ ಆಗಿರೋದು ಸ್ವಲ್ಪ ಸಮಾಧಾನ ತಂದಂತ ಸಂದರ್ಭದಲ್ಲಿ ಈಗ ಮತ್ತೆ ಅದೇ ರೀತಿಯ ಆದೇಶವನ್ನ ಮಾಡಿರುವಂತದ್ದು. ಸಿಡಬ್ಲ್ಯೂಆರ್ಸಿಯ ಆದೇಶವನ್ನ ಮತ್ತು ಸಿಡಬ್ಲ್ಯೂಎಂಎ ಇದೀಗ 3 ಗಂಟೆಗೆ ಮತ್ತೆ ಅವರು ಸಭೆ ಕರೆದಿರ್ತಕ್ಕಂಥದ್ದು. ನಾವು ಯಾವುದೇ ನಿರೀಕ್ಷೆಗಳನ್ನ ಅವರಿಂದ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಇಟ್ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ವೇ ಇಲ್ಲ.
ಅಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿಜವಾಗಿಯೂ ಕನ್ನಡಿಗರ ಪಾಲಿಗೆ ಇದೊಂದು ಮರಣ ಶಾಸನದ ರೀತಿ ಪದೇ ಪದೇ ಬರೀತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಸಹಿತ ಈಗಾಗಲೇ ಆ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದ ಅಧಿಕಾರಿಗಳಿಗೆ ಎಲ್ಲರಿಗೂ ಸಹಿತ ರೈತರಿಗೆ ಒಂದ್ ರೀತಿ ಎಲ್ಲ ವಿಚಾರಗಳನ್ನು ತಿಳಿಸಿ ಹೇಳಿ ಯಾವುದೇ ರೀತಿಯ ಕಾನೂನು ತೊಡಕಾಗದ ಹಾಗೆ ನೋಡ್ಕೊಳ್ಳಿ ಅನ್ನುವಂಥ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇದು ಕನ್ನಡಿಗರ ಪಾಲಿಗೆ ಬಹಳ ದೊಡ್ಡ ಆಘಾತಕರವಾಗಿರ್ತಕ್ಕಂತಹ ಒಂದು ವಿಚಾರ ಆಗಿರುವಂತದ್ದು. ನಾಳೆ ಒಂದಿಗೆ ಈಗಾಗಲೇ ಕನ್ನಡ ಸಂಘಟನೆಗಳು ಕರೆಯನ್ನ ಕೊಟ್ಟಿದ್ದು, ಆ ನಡುವೆ ಮಳೆ ಬಂದಿದ್ರಿಂದ ನೀರು ಬಿಟ್ಟಿದ್ರಿಂದ ಬಂದ್ ಬೇಡ ಅಂತ ಕೆಲವು ಸಂಘಟನೆ ಕೂಡ ಹೇಳ್ತಾ ಇದ್ರು. ಆದ್ರೆ ಇದೀಗ ಬಂದಿರತಕ್ಕಂತ ಆದೇಶ ಮತ್ತೆ ಕನ್ನಡಿಗರನ್ನೆಲ್ಲರನ್ನು ಕೂಡ ಕೆರಳಿಸಿರುವಂತದ್ದು ಈ ಒಂದು ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಕಾವ್ಯ. ಎಸ್ ಪ್ರವೀಣ್ ರಾವ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.